ಮತ್ತೊಂದು ಹೊಸ ರೆಸಿಪಿಯೊಂದಿಗೆ ಬಂದಿನಿ. ಇದು ಸ್ಪೆಷಲ್ ರೆಸಿಪಿ ಅಂತಾರೆ. ತುಂಬ ಆರೋಗ್ಯಕ್ಕಂತೂ ಒಳ್ಳೆಯದು. ಬಿ ಪಿ, ಶುಗರು, ಆಮೇಲೆ ಬಾಣಂತಿಯರಿಗೆ, ಮಕ್ಕಳಿಗೆ, ವಯಸ್ಸಾದವರಿಗೆ, ದೊಡ್ಡವರಿಗೆ ಎಲ್ಲರಿಗೂ ತುಂಬ ಆರೋಗ್ಯಕರವಾದ ರೆಸಿಪಿ ಅದ. ನೂಡಲ್ಸು ಹೊರಗಡೆ ತಂದು ತಿನ್ನೋ ಬದಲು ಮನೆಯಲ್ಲೇ ಈಸಿಯಾಗಿ ಮಾಡೋದು ತೋರಿಸ್ತೀನಿ. ಬರ್ರಿ, ಮೊದಲಿಗೆ ಶ್ರೀದೇವಿ ರೆಸಿಪೀಸ್ಗೆ ಎಲ್ಲರಿಗೂ ಸ್ವಾಗತ. ನೀವೇನಾದರೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿರಿ. ಅಲ್ಲಿ ಬಟನ್ ಪ್ರೆಸ್ ಮಾಡಿರಿ, ನಾನು ಹಾಕೋ ವೀಡಿಯೋಗಳು ಬರ್ತಾವೆ. ಮೊದಲಿಗೆ ಬೇಕಾದ ಸಾಮಗ್ರಿಗಳು: ಜೋಳದ ಹಿಟ್ಟು, ಇದು ತರಕಾರಿ ಕ್ಯಾರೆಟು, ಉಳ್ಳಾಗಡ್ಡಿ, ಹೂವು, ಹಸಿಮೆಣ್ಸಿನ್ಕಾಯಿ, ಕ್ಯಾಪ್ಸಿಕಮ್ಮು, ಬೀನ್ಸು, ಕೊತ್ತಂಬರಿ ಸೊಪ್ಪು, ಬೀನ್ಸು, ಉಳ್ಳಾಗಡ್ಡಿ ಸಣ್ಣ ಕಟ್ ಮಾಡಿ ಇಟ್ಕೊಂಡಿದ್ದೀನಿ, ಕ್ಯಾರೆಟ್ ತುರಿದು ಇಟ್ಕೊಂಡಿದ್ದೀನಿ, ಉಳ್ಳಾಗಡ್ಡಿ ಹೂವು ಕಟ್ ಮಾಡಿ, ಕ್ಯಾಪ್ಸಿಕಮ್ಮ, ಹಸಿಮೆಣ್ಸಿನ್ಕಾಯಿ ಉದ್ದುದ್ದಕ್ಕೆ ಕಟ್ ಮಾಡಿ ಇಟ್ಕೊಂಡಿದ್ದೀನಿ, ಜೀರಿಗೆ, ಸಾಸಿವೆ, ಎಣ್ಣೆ, ಗರಂ ಮಸಾಲ, ಅರಿಶಿನ, ಉಪ್ಪು, ಅಚ್ಕಾರದ ಪುಡಿ, ಟೊಮಾಟೊ ಸಾಸು, ಕೆಚಪ್ಪು ಎರಡು ಮಿಕ್ಸ್ ಮಾಡಿದ್ದೀನಿ. ಇದು ಗ್ರೀನ್ ಚಿಲ್ಲಿ ಸಾಸು, ಕೊತ್ತಂಬರಿ. ಮಾಡೋ ವಿಧಾನ ಬರ್ರಿ. ಮೊದಲಿಗೆ ಇದು ಒಂದು ಕಡಾಯಿ ಇಟ್ಕೊಂಡಿನಿ. ಇದಕ್ಕೆ ಗ್ಯಾಸ್ ಆನ್ ಮಾಡಿ ಒಂದು ಗ್ಲಾಸ್ ನೀರು ಹಾಕ್ತಾಯಿದ್ದೀನಿ. ಇದಕ್ಕೆ ಒಂದು ಅರ್ಧ ಸ್ಪೂನ್ ಎಣ್ಣೆ, ಒಂದು ಸ್ವಲ್ಪ ಉಪ್ಪು ಹಾಕಿ ಅದು ಒಂದು ಕುದಿ ಬರೋವರೆಗೆ ಇಡಬೇಕು. ನೋಡಿ, ಇಷ್ಟು ನೀರು ಕುದೀತಾ ಇದ್ದಾವೆ. ಇವಾಗ ಇದು ಹಿಟ್ಟು ಹಾಕ್ಬಿಡ್ಬೇಕು. 2 ಗ್ಲಾಸ್ ಹಿಟ್ಟಿಗೆ 1 ಗ್ಲಾಸ್ ನೀರು ಹಾಕಿ ಇದನ್ನು ಒಂದು ಚಮಚ ತಗೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಈ ಥರ ಮಿಕ್ಸ್ ಮಾಡ್ಕೊಂಡು, ಇದು ಜೋಳದ ಹಿಟ್ಟು ತುಂಬ ಆರೋಗ್ಯಕ್ಕೆ ಒಳ್ಳೆಯದು. ಈ ಥರ ಮುಚ್ಚಿಟ್ಬಿಡೋಣ. 2ರಿಂದ 3 ನಿಮಿಷ ಇಟ್ಟರೆ ಸಾಕಿದು, ಜಾಸ್ತಿ ಏನು ಟೈಮ್ ತೊಗೊಳ್ಳಲ್ಲ. ಇಷ್ಟು ನೋಡಿ. ಇವಾಗ ಇದು ಹಿಟ್ಟಿದಾಗಿದೆ. ಇವಾಗ ಎಲ್ಲ ಮತ್ತೊಂದು ಸಲ ಇದನ್ನೆಲ್ಲ ಕಲಿಸ್ಕೋಬೇಕು, ತಿರುಗಿಸ್ಕೊಂಬಿಟ್ಟು ಇದನ್ನು ತಣ್ಣಗಾಗಿ ಸ್ವಲ್ಪ 1-2 ನಿಮಿಷ ಬಿಟ್ಟು ಇದಕ್ಕೆ ಹಾಕ್ಕೊಂಡು ಬಿಡೋಣ. ಸ್ವಲ್ಪ ಬಿಸಿ ಐತಿ. ಇನ್ನು ಇದು ಸ್ವಲ್ಪ ತಣ್ಣೀರು ಹಾಕಿಬಿಟ್ಟು ನಾದಬೇಕು. ರೊಟ್ಟಿ ಹಿಟ್ಟಿಗೆ ಹೆಂಗೆ ನಾದ್ತೀವಿ ಹಂಗೆ ಹಚ್ಬಿಟ್ಟು ನಾದಬೇಕು. ನಾದಿದಷ್ಟು ಚೆನ್ನಾಗಿ ಬರುತ್ತೆ. ಇದು ತುಂಬ ಗಟ್ಟಿ ಇದ್ದರೆ ಸ್ಟಿಕ್ಕಿ ಆಗಿಬಿಡ್ತವೆ, ಭಾಳ ಮೆತ್ತಗಾದರೆ ಮುರಿದೋಗಿಬಿಡ್ತವೆ. ಅದಕ್ಕೆ ಸ್ವಲ್ಪ ನೋಡ್ಕೊಂಡು ಚಪಾತಿ ಹಿಟ್ಟಿನಕಿನ ಇನ್ನೂ ಸ್ವಲ್ಪ ಗಟ್ಟಿಯಾಗಿ ಇದು ಹಿಟ್ಟು ನೆನೆಸಿಟ್ಕೋಬೇಕು. ನೋಡಿ, ಈ ಥರ ಸಿಲಿಂಡರ್ ಶೇಪಲ್ಲಿ 2 ಬ್ಯಾಚ್ ಮಾಡಿಟ್ಕೊಂಡಿದ್ದೀನಿ. ಇವಾಗ ರೆಡಿ ಆಯಿತು. ಈ ಕಡೆ ಇನ್ನೊಂದು ಗ್ಯಾಸ್ ಮೇಲೆ ಇನ್ನೊಂದು ಬೊಗಣಿಗೆ ನೀರು ಹಾಕಿಟ್ಕೊಂಡಿನಿ. ಇದು ನೀರು ಕುದೀತಾ ಇರಲಿ. ಈ ಕಡೆ ಇದು ಜಾಲರಿದು ಇದಕ್ಕೆ ಸ್ವಲ್ಪ ಎಣ್ಣೆ ಹಚ್ಚೋಣ. ಎಣ್ಣೆ ಹಚ್ಚಿ ರೆಡಿ ಮಾಡ್ಕೊಂಡು, ಇದು ಸಂಡಿಗೆದು ಚಕ್ಲಿದು ಒರಳು ಅಂತೀವಲ್ಲ ಇದಕ್ಕೂ ಸ್ವಲ್ಪ ಎಣ್ಣೆ ಮಾಡ್ಕೊಳ್ಳೋಣ, ಹಚ್ಚಿಟ್ಕೊಳ್ಳೋಣ. ಇದು ನೋಡಿರಿ, ದೊಡ್ಡ ಓಲು ಇರೋದು ಪ್ಲೇಟ್ ತೊಗೋಬೇಕು. ಇದನ್ನು ಈ ಥರ ಹಾಕ್ಕೊಂಡು, ಇದಂತೂ ಗೊತ್ತಿರುತ್ತೆ ಎಲ್ರಿಗೂ. ಅದು ಪ್ಲೇಟ್ ತೋರ್ಸೋಕ್ಕಂತ ತೆಗೆದು ಬಿಚ್ಚಿಟ್ಟಿದ್ದೆ. ಇವಾಗ ಎಣ್ಣೆ ಹಚ್ಕೊಂಬಿಡೋಣ. ಇದಕ್ಕೆ ನೋಡಿ, ಈ ಥರ ಇದಕ್ಕೆ ಸುತ್ತ ಎಲ್ಲ ಎಣ್ಣೆ ಹಚ್ಕೋಬೇಕು. ಹಚ್ಚಿ ಇದನ್ನು ತಗೊಂಡು ಅದರಲ್ಲಿ ಸ್ವಲ್ಪ ಪ್ರೆಸ್ ಮಾಡಿ ಇದಕ್ಕೂ ಒಂಚೂರು ಎಣ್ಣೆ ಹಚ್ಚಿದ್ರೆ ಅದಕ್ಕೆ ಅಂಟ್ಕೊಳ್ಳಲ್ಲ, ಅದಕ್ಕೆ ಎಣ್ಣೆ ಹಚ್ಚಬೇಕು. ಈ ಥರ ಇವಾಗ ತಿರುಗಿಸ್ಕೊಂಬಿಡೋಣ. ಇದನ್ನು ನೋಡಿ, ಕೆಳಗಡೆ ಸ್ವಲ್ಪ ಫುಲ್ ಟೈಟ್ ಮಾಡ್ಕೋಬೇಕು, ಇಲ್ಲಾಂದರೆ ಸೈಡಲ್ಲಿ ಬಂದುಬಿಡುತ್ತೆ. ನೋಡಿ, ಈ ಥರ ಪ್ರೆಸ್ ಮಾಡಿದ್ರೆ ಯಾವ ಥರ ಬರ್ತಾವೆ ನೋಡಿ ನೂಡಲ್ಸು. ನೋಡಿ, ರೆಡಿ ಆಯಿತು. ಇವಾಗ ನೀರು ಕಾದವ. ಇದ್ರ ಮೇಲೆ ಜಾಲರಿದು ಇಟ್ಬಿಡೋಣ. ಇದು ಪಾತ್ರೆ ಇಟ್ಟು ಇದ್ರ ಮೇಲೆ ಮ್ಯಾಗಿನ ನೂಡಲ್ಸ್ನ ಹಾಕಿದರೆ ನೋಡಿ, ಈ ಥರ ತಿರುಗಿಸ್ಕೊಂಡ್ರೆ ಎಷ್ಟು ಚೆನ್ನಾಗಿ ಬರ್ತಾವೆ. ಒಬ್ಬೊಬ್ಬರು ಮನೇಲಿ ಏನೋ ಶಾವಿಗೆ ಒರಳು ಅದು ಇರುತ್ತಲ್ಲ, ಅದರಲ್ಲೂ ಮಾಡ್ಕೋಬೋದು. ಇದರಲ್ಲಿ ತುಂಬ ಸುಲಭವಾಗಿ ಬರ್ತಾವೆ. ನೋಡಿರಿ, ಈಸಿಯಾಗಿ ನಿಮಗೆ ಯಾವ ಥರ ಬೇಕೋ ಆ ಥರ ಇದ್ರ ತುಂಬ ಹಾಕ್ಕೊಂಡು ಇಷ್ಟು. ಇದು ಒಂದು ಬ್ಯಾಚ್ ಆಯಿತು. ಇಷ್ಟು ರೆಡಿ ಮಾಡಿ ಇಟ್ಕೊಳ್ಳೋಣ. ನೋಡಿರಿ, ಇಷ್ಟು ಒಂದು 5 ನಿಮಿಷ ಬಿಟ್ಬಿಟ್ರೆ ಸಾಕು, ರೆಡಿ ಆಗುತ್ತೆ. ಇವಾಗ ಇದಕ್ಕೆ ಒಂಚೂರು ತಣ್ಣೀರು ಕೆಳಗಡೆ ತಗೊಂಡು ಬಿಡೋಣ. ಈ ಕಡೆ ಸೈಡ್ಗೆ ತೆಗೆದುಕೊಂಡು ಸ್ವಲ್ಪ ತಣ್ಣೀರು ಚಿಂಗಿಸ್ಬಿಟ್ಟು ಇದನ್ನೆಲ್ಲ ಹಿಂಗೆ ಜಾಲಾಡಿಸ್ಬಿಡ್ಬೇಕು, ಬಿಟ್ಟು ಇಳಿಸ್ಬಿಡ್ಬೇಕು. ಅದೆಲ್ಲ ನೀರು ಅದರಲ್ಲಿ ಹಿಡ್ಕೋಬೇಡ್ದು, ಅಂದರೆ ಬಿಡಿಯಾಗಿ ಸರಿ ಹೋಗ್ತವೆ. ಇಲ್ಲಾಂದರೆ ಒಂದಕ್ಕೊಂದು ಅಂಟ್ಕೊಂತವಲ್ಲ, ಅದಕ್ಕೆ ಸ್ವಲ್ಪ ತಣ್ಣೀರು ಚಿಂಗಿಸ್ಬೇಕು. ಈ ಕಡೆ ಒಂದು ಪ್ಲೇಟ್ಗೆ ಹಾಕಿ ಎತ್ತಿಟ್ಕೊಳ್ಳೋಣ. ಈ ಕಡೆ ಇನ್ನೊಂದು ಪಾತ್ರೆ ಇಟ್ಕೊಂಡು ಸ್ವಲ್ಪ ಎಣ್ಣೆ, ಇದು ಜೋಳದ ಹಿಟ್ಟು, ಎಣ್ಣೆ ಜಾಸ್ತಿ ಹಿಡಿಯಲ್ಲ, ಎಣ್ಣೆ ಸ್ವಲ್ಪ ಹಾಕಬೇಕು. ಜೀರಿಗೆ, ಸಾಸಿವೆ ಒಗ್ಗರಣೆಗೆ ಚಟ್ಪಟ್ ಅಂತ ಇದ್ದಾವೆ ನೋಡಿರಿ. ಇವಾಗ ಉಳ್ಳಾಗಡ್ಡಿ ಹಾಕ್ತಾಯಿದ್ದೀನಿ, ಸಣ್ಣ ಕಟ್ ಮಾಡಿರೋದು ನೋಡಿ.
ಹಸಿಮೆಣ್ಸಿನ್ಕಾಯಿ ಈ ಥರ ಉದ್ದುದ್ದ ಕಟ್ ಮಾಡಿದ್ದೀನಿ. ಇದನ್ನು ಹಾಕಿ ಸ್ವಲ್ಪ ಚಮಚದಿಂದ ಹಿಂಗೆ ತಿರುವಾಡಿ ಸಾಕು, ಸ್ವಲ್ಪ ಆದರೆ ಸಾಕು. ಆಮೇಲೆ ಇವಾಗ ಕ್ಯಾಪ್ಸಿಕಮ್ಮು, ಇದು ಉಳ್ಳಾಗಡ್ಡಿ ಹೂವು, ಕ್ಯಾರೆಟು, ಬೀನ್ಸು ಎಲ್ಲ ಹಾಕಿ ಸ್ವಲ್ಪ ಇದು ಫ್ರೈ ಆಗಬಾರ್ದು, ಸುಮ್ಮನೆ ಹಸಿ ಹಸಿ ಇರಬೇಕಲ್ಲ, ಹಂಗೆ. ಇವಾಗ ಸ್ವಲ್ಪ ಗರಂ ಮಸಾಲ, ಇದು ಮ್ಯಾಗಿ ಮಸಾಲ ಪೌಡ್ರು, ಅಚ್ಚ ಖಾರದ ಪುಡಿ ಹಾಕಿ ಇದನ್ನೆಲ್ಲ ಸ್ವಲ್ಪ ತಿರುಗಿಸ್ಕೋಬೇಕು. ನೋಡಿ ಇವಾಗ ಅಚ್ಚ ಖಾರದ ಪುಡಿ ಇವಾಗ ಹಾಕಿದ್ದೀನಿ. ಸ್ವಲ್ಪ ಉಪ್ಪು ಮೊದಲು ಒಂಚೂರು ಹಾಕಿರ್ತೀವಿ, ನೋಡ್ಕೊಂಡು ಹಾಕ್ರಿ, ಇದೇನು ಜಾಸ್ತಿ ಹಿಡಿಯಲ್ಲ. ಇವಾಗ ಟೊಮೆಟೊ ಸಾಸು ಕೆಚಪ್ ಎರಡು ಮಿಕ್ಸ್ ಮಾಡಿದ್ದೀನಿ. ಇದು ಗ್ರೀನ್ ಚಿಲ್ಲಿ ಸಾಸು ಮಿಕ್ಸ್ ಮಾಡ್ಕೊಂಡು ಇದನ್ನು ಇನ್ನೊಂದು ಸಲ ಚಮಚದಿಂದ ತಿರುಗಿಸ್ಕೊಳ್ಳೋಣ. ಅರಿಶಿನ ಪೌಡ್ರು ಹಾಕಿರಲಿಲ್ಲ, ಇವಾಗ ಹಾಕಿ ತಿರುಗಿಸ್ಕೊಂಡು ಇದನ್ನು ರೆಡಿ ಮಾಡಿ ಇಟ್ಕೊಂಡಿದ್ವಲ್ಲ, ಇದನ್ನು ಇವಾಗ ಹಾಕ್ಬಿಡೋಣ. ನೀವೇನಾದರೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿರಿ, ಸ್ಕಿಪ್ ಮಾಡಿದೆ ನೋಡಿರಿ, ಸಪೋರ್ಟ್ ಮಾಡಿರಿ, ನಿಮ್ಮ ಫ್ರೆಂಡ್ಸು ಫ್ಯಾಮಿಲಿಗೆ ಎಲ್ಲರಿಗೂ ಶೇರ್ ಮಾಡಿರಿ. ಇವಾಗ ಹಾಕ್ಬಿಟ್ಟು ಇದನ್ನು ಹಿಂಗೆ ಎತ್ತಿ ಇದು ಮಾಡಬೇಕು, ಯಾಕಂದರೆ ಜಾಸ್ತಿ ಚಮಚದಿಂದ ತಿರುಗಿಸಿದ್ರೆ ಅವು ಮುರಿದೋಗೋ ಚಾನ್ಸಸ್ ಇರ್ತವೆ. ಸುಮ್ಮನೆ ನಿಧಾನಕ್ಕೆ ಮೆತ್ತಗೆ ಮಾಡಿ ಕಲಿಸ್ಕೊಳ್ರಿ, ಅಂದರೆ ಭಾಳ ಚಲೋ ಬರ್ತಾವೆ ನೋಡಿರಿ. ಇಷ್ಟ ಅದು. ಇವಾಗ ಲಾಸ್ಟಲ್ಲಿ ಕೊತ್ತಂಬರಿ ಹಾಕಿ, ಇದು ಆರೋಗ್ಯಕ್ಕೆ ತುಂಬ ಒಳ್ಳೆ ರೆಸಿಪಿ. ಹೊರಗಡೆ ತಂದು ಯಾಕೆ ತಿಂತೀರಾ, ಮನೇಲೇ ಈ ಥರ ಹೆಲ್ದಿ ಫುಡ್ಡನ್ನ ಊಟ ಮಾಡಿ ಆರೋಗ್ಯ ಚೆನ್ನಾಗಿ ಇಟ್ಕೊಳ್ರಿ. ನೋಡಿರಿ, ಬಿಸಿ ಬಿಸಿ ನೂಡಲ್ಸ್ ರೆಡಿ ಆಯಿತು. ನೋಡಿ, ಬೆಳಗ್ಗೆ ನಾಷ್ಟಕ್ಕೂ ಆಗುತ್ತೆ, ಸಾಯಂಕಾಲ ಸ್ನ್ಯಾಕ್ಸ್ ಥರನೂ ಮಾಡ್ಕೊಬೋದು, ಮಕ್ಳಿಗೆ ಬಾಕ್ಸ್ಗೆ ಕಟ್ಬೋದು. ತುಂಬ ಒಳ್ಳೆ ಹೆಲ್ದಿ ರೆಸಿಪಿ ಮಾಡಿದ್ದೀನಿ. ನಿಮ್ಗೆ ಇಷ್ಟ ಆಯ್ತು ಅಂದರೆ ಕಮೆಂಟ್ ಹಾಕ್ರಿ. ಧನ್ಯವಾದಗಳು.